ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಸ್ನೇಹಿತರೆ, ನೀವು ಮಧ್ಯಮ ವರ್ಗೀಯರು ಈ ಮಾಲ್ ಎನ್ನುವಂಥ ಭ್ರಮಾಲೋಕ ಏನಿದೆ, ಮಾಯಾಲೋಕ ಏನಿದೆ, ಅದನ್ನು ನಿಜಕ್ಕೂ ಅನುಭವಿಸಿದ್ದು ಎಲ್ಲಿ ಅಂತಂದರೆ ಬಿಗ್ ಬಜಾರ್ನಲ್ಲಿ. ಯಾವ ಮಾಲ್ಗಳು ಅಂದರೆ ನಮಗೆ ಒಂದು ರೀತಿಯ ಮುಜುಗರ, ಒಂದು ರೀತಿಯ ಭಯ. ಎಲ್ಲಿ ತುಂಬ ದುಬಾರಿ ವಸ್ತುಗಳಿರ್ತಾವೋ, ನಮ್ಮ ಕೈಗೆ ಎಟಕಲಾರದ ದರದಲ್ಲಿರ್ತಾವೋ, ಅಲ್ಲಿರುವ ಸೇಲ್ಸ್ಮನ್ಗಳು ಎಲ್ಲಿ ತೆಗೆದುಕೊಳ್ಳಲೇಬೇಕು ಅಂತ ಹಠ ಹಿಡಿತಾರೋ, ಅವರಿಂದ ತಪ್ಪಿಸ್ಕೊಳ್ಳೋದು ಭಾಳ ದೊಡ್ಡ ಕಷ್ಟದ ಕೆಲಸ ಏನೋ ಅಂತ 108 ಪೂರ್ವಾಗ್ರಹದಲ್ಲಿರುವ ಸಂದರ್ಭದಲ್ಲಿ ಭಾರತದಲ್ಲಿ ಒಂದು ಹೊಸ ಮಜಲನ್ನು, ಆಯಾಮವನ್ನು ಹುಟ್ಟು ಹಾಕಿದ್ದು ಬಿಗ್ ಬಜಾರ್. ಕಿಶೋರ್ ಬಿಯಾನಿ ಅಂತ ಇದರ ಪ್ರವರ್ತಕರ ಹೆಸರು. ಎಂಥ ಅದ್ಭುತವಾದ ಕಲ್ಪನೆ ನೋಡಿ. ಆದರೆ ಬಿಗ್ ಬಜಾರ್ ನೋಡ್ತಾ 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 ಕೋವಿಡ್ ಸಂದರ್ಭ ಬರುವ ಹೊತ್ತಿಗೆ ಯಾವ ರೀತಿ ಅದರ ವ್ಯಾಪಾರ ಜಗತ್ತು ಕುಸಿದು ಹೋಯಿತು ಅಂತಂದರೆ, ಅದು ಇವತ್ತು ಈ ರೀತಿಯಾದಂಥ ಆಲೋಚನೆ ಮಾಡುವವರಿಗೆ, ಇಂಥ ಬಿಸ್ನೆಸ್ಗೆ ಕೈ ಹಾಕುವವರಿಗೆ ದೊಡ್ಡ ಪಾಠವಾಗಿ ಪರಿಣಮಿಸಿದೆ. ಯಾವ MBA ವಿದ್ಯಾರ್ಥಿಗಳಿಗೆ ಈ ಫ್ಯೂಚರ್ ಗ್ರೂಪ್ನ ಬಿಗ್ ಬಜಾರ್ ಎನ್ನುವಂಥ ಪಾಠವನ್ನು ಬಿಸ್ನೆಸ್ ಸ್ಟಡಿ ಅಧ್ಯಯನದ ರೀತಿಯಲ್ಲಿ ಹೇಳ್ಕೊಡಲಾಗ್ತಾ ಇತ್ತು, ಇವತ್ತು ಅದೇ ಬಿಗ್ ಬಜಾರ್ ಎನ್ನುವಂಥ ಕಿಶೋರ್ ಬಿಯಾನಿ ಅವರ ಕಂಪನಿಯ ಕುರಿತು ಹೇಗೆ ಮನುಷ್ಯ ಹುಷಾರಾಗಿ ವ್ಯವಹಾರ ಮಾಡಬೇಕು, ಇಲ್ಲದೆ ಹೋದರೆ ಹೇಗೆ ವ್ಯಾಪಾರ ಸೌಧ ಕುಸಿದು ಹೋಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿದೆ ನಮ್ಮ ಕಣ್ಣೆದುರಿಗೆ. ಇದರ ಕತೆ ಶುರುವಾಗಿದ್ದು ಹೇಗೆ ಅಂತ ಹೇಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದು 80ರ ದಶಕದಲ್ಲಿ ಶುರುವಾದಂಥ ಕತೆ. ಕಿಶೋರ್ ಬಿಯಾನಿಯವರು ಎಲ್ಲ ಕಾಲೇಜ್ಗಳ ಮುಂದೆ ನೋಡ್ತಾರೆ. ಆ ಸಂದರ್ಭದಲ್ಲಿ ಬಹಳಷ್ಟು ಯುವಕರು ಜೀನ್ಸ್ ಪ್ಯಾಂಟ್ ಧರಿಸ್ತಾ ಇರ್ತಾರೆ. ಇವ್ರಿಗನ್ಸತ್ತೆ, ನಾನು ಜೀನ್ಸ್ ಪ್ಯಾಂಟ್ಗಳನ್ನು ಸಿದ್ಧ ಉಡುಪುಗಳಾಗಿ ತಯಾರಿ ಮಾಡಿ ಮಾರಾಟ ಮಾಡಿದರೆ ಲಾಭ ಮಾಡ್ಬೋದಲ್ಲ. ಇವರೇನು ಮಾಡ್ತಾರೆ, ಮುಂಬೈನ ಜುಪಿಟರ್ ಮಾಲ್ಗೆ ಹೋಗ್ತಾರೆ. ಸುಮಾರು ಒಂದು 200 ಮೀಟರ್ ಜೀನ್ಸ್ ಬಟ್ಟೆಯನ್ನು ಖರೀದಿ ಮಾಡ್ತಾರೆ. ಒಂದಷ್ಟು ಟೇಲರ್ಗಳ ಕಡೆ ಹೋಗಿ ಬೇರೆ ಬೇರೆ ಸೈಜಿನಲ್ಲಿ ಜೀನ್ಸ್ ಪ್ಯಾಂಟುಗಳನ್ನು ತಯಾರಿ ಮಾಡಿಸಿ ಮಾರಾಟಕ್ಕೆ ಇಡ್ತಾರೆ. ಇವರ ಅದೃಷ್ಟಕ್ಕೆ ಇನ್ನಿಲ್ಲದ ಲಾಭಕ್ಕೆ ಅವೆಲ್ಲ ಮಾರಾಟ ಆಗಿ ಹೋಗ್ತಾರೆ. ಅವಾಗ ತುಂಬ ಖುಷಿಯಾಗಿಬಿಡತ್ತೆ ಇವ್ರಿಗೆ. ಪರವಾಗಿಲ್ವೇ, ನನ್ನ ಐಡಿಯಾ ಸರಿಯಾಗಿದೆ ಅಂತ ಇನ್ನಷ್ಟು ಹೆಚ್ಚು 500 ಮೀಟ್ರು, 1000 ಮೀಟ್ರು ಈ ರೀತಿ ಬಟ್ಟೆಗಳನ್ನು ಖರೀದಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಬೇರೆ ಬೇರೆ ಅಂಗಡಿಗಳಿಗೆ ಈ ಸಿದ್ಧ ಉಡುಪುಗಳನ್ನು ಸಪ್ಲೈ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪ್ಯಾಂತಲೂನ್ ಅನ್ನುವಂಥ ಒಂದು ಸ್ಟೋರನ್ನು ಶುರು ಮಾಡ್ತಾರೆ. ಫಸ್ಟಿಗೆ ಅದು ಪತ್ಲೂನ್ ಅಂತ ಇರುತ್ತೆ. ಪತ್ಲೂನ್ ಅಂದರೆ ಪ್ಯಾಂಟು, ಹಿಂದಿನಲ್ಲಿ ಪತ್ಲೂನ್ ಅಂತ ಹೇಳ್ತಾರೆ. ಪತ್ಲೂನ್ ಅಂತ ಹೆಸರಿಡ್ತಾರೆ. ಪತ್ಲೂನ್ ಹೆಸರು ಇಟ್ಟದ್ದು ಏನಾಗತ್ತೆ, ಬೇಗ ಕ್ಲಿಕ್ ಆಗೋದಿಲ್ಲ. ಈ ಕಾಲೇಜ್ ಹೋಗುವಂಥ ಯುವ ಪೀಳಿಗೆ ಇರುತ್ತಲ್ಲ, ಅದು ಇಂಗ್ಲೀಷ್ ಶಬ್ದಗಳಿಗೆ ಬೇಗ ಮಾರು ಹೋಗುತ್ತೆ ಮತ್ತು ಅದಕ್ಕೆ ಮೋಹಕ್ಕೊಳಗಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಪತ್ಲೂನ್ ಅನ್ನುವಂಥ ಬ್ರ್ಯಾಂಡ್ ಇದ್ದದ್ದನ್ನು, ಸ್ಟೋರ್ಗಳನ್ನು ಮಾಡಿದ್ದನ್ನು ಬದಲಾವಣೆ ಮಾಡಿ ಪ್ಯಾಂತಲೂನ್ ಅಂತ ಪರಿವರ್ತನೆ ಮಾಡ್ತಾರೆ 1985ರಲ್ಲಿ. 13 ಮೆಗಾ ಸ್ಟೋರ್ಗಳನ್ನ 1999 ಹೊತ್ತಿಗೆ ಮಾಡ್ತಾರೆ. 60ಕ್ಕೂ ಹೆಚ್ಚು ಜನರಿಗೆ ಪ್ಯಾಂತಲೂನ್ ಸ್ಟೋರ್ಗಳ ಫ್ರೆಂಚೈಸಿಯನ್ನು ಕೊಡ್ತಾರೆ. ನೋಡ್ತಾ ಇರೋ ಹಾಗೆ ಇವರ ಕನಸಿನ ಸೌಧ ವಾಸ್ತವವಾಗಿ ನಿರ್ಮಾಣ ಆಗಲಿಕ್ಕೆ ಶುರುವಾಗಿಬಿಡುತ್ತೆ. ಚೆನ್ನೈನಲ್ಲಿ ಸರವಣ ಸ್ಟೋರ್ಗೆ ಹೋಗ್ತಾರೆ. ಸರವಣ ಸ್ಟೋರ್ಗೆ ಬಹುಶಃ ನೋಡಿರ್ತೀರಿ, ಅವಾಗ ಮಡ್ರಾಸ್ ಅಂತಿದ್ರು, ಅದಕ್ಕೆ ಚೆನ್ನೈ ಅಂತ ಆಯ್ತು ಆಮೇಲೆ ಹೆಸರು. ಅಲ್ಲಿ ಒಂದು ಕಡೆ ಕಿರಾಣಿ ಸಾಮಾನು ಮಾರಾಟ ಮಾಡ್ತಾರೆ, ಮತ್ತೊಂದು ಕಡೆ ಬಟ್ಟೆಗಳನ್ನು ಮಾರಾಟ ಮಾಡ್ತಾರೆ. ಯಾವ ಮಧ್ಯಮ ವರ್ಗೀಯರು ಮಾಲ್ಗೆ ಹೋಗಲಿಕ್ಕೆ, ಸೂಪರ್ ಸೆಂಟ್ರ್ ಹೋಗಲಿಕ್ಕೆ ಭಯ ಪಡ್ತಾ ಇದ್ರು ಆ ಕಾಲಘಟ್ಟದಲ್ಲಿ, ಅವರು ಸರಾಗವಾಗಿ, ಸುಲಭವಾಗಿ, ಸಹಜವಾಗಿ, ಯಾವುದೇ ಪೂರ್ವಾಗ್ರಹ ಪೀಡಿತರಾಗಲಾರದೆ, ನಮಗೆಲ್ಲಿ ಜೇಬಿಗೆ ಮೋಸ ಆಗತ್ತೋ ಅಂತ ಹೆದರಲಾರದ ಹಾಗೆ, ನಿಮ್ಮದೇ ಅಂಗಡಿ ಅನ್ನೋ ಹಾಗೆ ಮಾರ್ಕೆಟ್ ರೀತಿ, ಬಜಾರ್ ರೀತಿಯಲ್ಲಿ ಶರವಣ ಸ್ಟೋರ್ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಇವರಿಗೆ ಇದೇ ರೀತಿಯಾದಂಥ ಸೂಪರ್ ಸ್ಟೋರ್ಗಳನ್ನು ನಾನು ಶುರು ಮಾಡಬೇಕು ಅಂತ ಅವರ ತಲೆಯಲ್ಲಿ ಕನಸು ಟಿಸಿಲ್ ಹೊಡೆಯುತ್ತೆ. 2001ರಲ್ಲಿ ಅವ್ರ ಹೆಸರು ಹೇಗೆ ಹುಡುಕ್ತಾರೆ ಅಂದರೆ, ಜನಸಾಮಾನ್ಯರಿಗೆ ಹತ್ತಿರವಾಗಿರಬೇಕು, ವಸ್ತುಗಳನ್ನು ಮುಟ್ಟಿ ಜನ ತೆಗೆದುಕೊಳ್ಳಬೇಕು, ಅಲ್ಲಿರುವಂಥ ಸೇಲ್ಸ್ಮ್ಯಾನ್ಗಳು ತೀರಾ ಹೈ ಸೊಸೈಟಿಯವರಾಗಿರಬಾರ್ದು, ಈ ಜನರಿಗೆ ಇವರ ಸ್ತರ ಏನಿದೆ, ಬದುಕಿನ ಮಧ್ಯಮ ವರ್ಗೀಯ ಸ್ತರ ಇದೆ, ಅದೇ ರೀತಿಯ ಬಟ್ಟೆಗಳನ್ನು ಧರಿಸಿರಬೇಕು. ಮಧ್ಯಮ ವರ್ಗೀಯರ ಭಾಷೆ, ಮಧ್ಯಮ ವರ್ಗೀಯರ ನಡವಳಿಕೆ, ಮಧ್ಯಮ ವರ್ಗೀಯರ ಮನಸ್ಥಿತಿ, ಅದೇ ರೀತಿಯಾದ ಹೆಸರು ಹುಡುಕ್ತಾರೆ. ಬಿಗ್ ಬಜಾರ್, ದೊಡ್ಡದಾದಂಥ ಬಿಗ್ ಬಜಾರ್ ಹೈಪರ್ ಮಾರ್ಕೆಟನ್ನು ಶುರು ಮಾಡ್ತಾರೆ. ಕಿಶೋರ್ ಬಿಯಾನಿ ನೋಡ್ತಾ ಇರುವ ಹಾಗೆ ಮಧ್ಯಮ ವರ್ಗೀಯರು ಯಾವ ರೀತಿ ಮಾರು ಹೋಗ್ತಾರೆ ಅಂದರೆ, ಏನು ಕೇಳಿದರೂ ಒಳಗಡೆ ಸಿಗ್ತಾವೆ. ಎಂಥ ಅದ್ಭುತ ಇದು. ವಾರಕ್ಕೆ ಬುಧವಾರ ದಿವಸ ಮಾರ್ಕೆಟನ್ನು ಹಂಚ್ತಾರೆ. ಅಲ್ಲಿ ಕಡಿಮೆ ದರಕ್ಕೆ ಐಟಮ್ಗಳನ್ನು ಕೊಡ್ತಾರೆ. ನಮ್ಮ ಹಳೆಯ ವಸ್ತುಗಳನ್ನ ತಂದು ಕೊಟ್ಟರೆ ಅದಕ್ಕೆ ಡಿಸ್ಕೌಂಟ್ ಕೂಪನ್ಗಳನ್ನು ಕೊಡ್ತಾರೆ, 20%, 40%. ನಮ್ಮ ಹಳೆಯ ಟಯರು, ಹಳೆ ಬಟ್ಟೆ, ಹಳೆ ಪೇಪರು ಏನು ತುಕ್ಕ ಕೊಟ್ಟರು
ಹೊರಗಡೆ ಒಬ್ಬ ಕೂತಿರ್ತಾನೆ ಸಾಬಣ್ಣ, ಅವನ್ನೆಲ್ಲ ಖರೀದಿ ಮಾಡಿ ಅದನ್ನೆಲ್ಲ ತೂಕ ಹಾಕಿ ತೊಗೊಂಡು ಇವ್ರು ಕೂಪನ್ ಕೊಡ್ತಾನೆ. ಆ ಕೂಪನ್ ಒಳಗೆ ತೊಗೊಂಡು ಹೋದರೆ ಐಟಮ್ಗಳ ಮೇಲೆ ಡಿಸ್ಕೌಂಟ್ ಸಿಗುತ್ತೆ. ಬುಧವಾರ ದಿವಸ ಸೂಪರ್ ವೆಡ್ನೆಸ್ಡೇ ಅಂತ ಮಾಡ್ತಾರೆ, ಅವತ್ತು ವ್ಯಾಪಾರ ಆಗುತ್ತೆ. ಎಲ್ಲವನ್ನು ಮುಟ್ಟಿ ನೋಡಬಲ್ಲ, ಎಲ್ಲವನ್ನು ತೆಗೆದುಕೊಳ್ಳಬಲ್ಲ, ಬೇಡ ಅಂದರೆ ಇಟ್ಟು ಬಿಡಬಲ್ಲ, ನಿಮ್ಗೆ ಯಾವುದೇ ಒತ್ತಡ ಹೇರಲಾರದಂಥ ಸಿಬ್ಬಂದಿ ವರ್ಗವನ್ನು ಇಟ್ಟಂಥ ಒಂದು ಸ್ಟೋರ್ ಆಗುತ್ತೆ ಬಿಗ್ ಬಜಾರ್. ಸ್ವಲ್ಪ ಹೆಚ್ಚಿನ ಸ್ತರಕ್ಕೆ ಸೆಂಟ್ರಲ್ ಮಾಲ್ಗಳಂತ ಶುರು ಮಾಡ್ತಾರೆ. FBB ಅಂತ ಅವ್ರದ್ದೇ ಒಂದು ಬ್ರ್ಯಾಂಡನ್ನು ಶುರು ಮಾಡ್ತಾರೆ. FCH ಅಂತ ಒಂದು ಫೈನಾನ್ಸ್ ಕಂಪ್ನಿ ಶುರು ಮಾಡ್ತಾರೆ, ಫ್ಯೂಚರ್ ಕ್ಯಾಪಿಟಲ್ ಹೋಲ್ಡಿಂಗ್ ಅಂತ. 2004ರಿಂದ 2010ವರೆಗೂ 100ಕ್ಕೂ ಹೆಚ್ಚು ಸ್ಟೋರ್ಗಳನ್ನು ಮಾಡಲಾಗತ್ತೆ. ಮುಂದೆ ಎಷ್ಟಾಗ್ಬಿಡ್ತಾವೆ ಅಂದರೆ 300ಕ್ಕೂ ಹೆಚ್ಚು ಬಿಗ್ ಬಜಾರ್ ಸ್ಟೋರ್ಗಳು ನಿರ್ಮಾಣ ಆಗ್ತವೆ ಭಾರತ ದೇಶದಲ್ಲಿ. 2004ರಿಂದ 10ರವರೆಗೂ ಇವರು ಅತ್ಯಂತ ಉಚ್ಛ್ರಾಯವಾದ ದಿನಗಳು. ಅದೇ ಸಂದರ್ಭದಲ್ಲಿ ಇವರು ಇಷ್ಟಕ್ಕೆ ಅದನ್ನ ಲಿಮಿಟ್ ಮಾಡಲಾರದೆ ಫ್ಯೂಚರ್ ರಿಟೇಲ್ ಕಂಪನಿಯ ಮೂಲಕ ಇವರು ಹೋಮ್ ಟೌನ್ ಅಂತ ಶುರು ಮಾಡ್ತಾರೆ. ಅಲ್ಲಿ ಎಲ್ಲ ರೀತಿಯ ಫರ್ನಿಚರ್ಗಳು ಲಭ್ಯ ಆಗ್ತವೆ. ಈಸಿ ಡೇ ಅಂಥೇಳಿ ಕಿರಾಣಿ ಸಾಮಾನಿನ ಸಣ್ಣ ಸಣ್ಣ ಕೌಂಟ್ರ್ ಇರುವಂಥ ಎಲ್ಲ ಏರಿಯಾದಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ತಿನಿಸುಗಳು ಲಭ್ಯ ಆಗುವಂಥ. ಅಂದರೆ ಒಬ್ಬ ವ್ಯಕ್ತಿ ಬಂದರೆ ಆತನಿಗೆ ಇದು ಕೇವಲ ವ್ಯಾಪಾರ ಆಗಲಾರದೆ ಮೋಜ ಆಗಬೇಕು ಅಂತ. ಅವರ ಟ್ರಾಲಿ ಇದೆಯಲ್ಲ, ಆ ಟ್ರಾಲಿನಲ್ಲಿ ಮಗು ಕೂತಿರುವಂಥ ಅಕ್ಕಪಕ್ಕದಲ್ಲಿ ಕುಟುಂಬದ ಸದಸ್ಯರಿರುವಂಥ ಒಂದು ಜಾಹೀರಾತನ್ನು ಬಿಡುಗಡೆ ಮಾಡ್ತಾಯಿದ್ರು ಅವರು. ಟ್ರಾಲಿನಲ್ಲಿ ಸಾಮಾನಿಡೋ ಜಾಗದಲ್ಲಿ ಮಗು ಕೂತಿದೆ, ಅಪ್ಪ ಕೈಯಲ್ಲಿ ಟ್ರಾಲಿಯನ್ನು ಹಿಡಿದಿದ್ದಾನೆ, ಈ ಕಡೆ ಹೆಂಡತಿ ಸಾಮಾನುಗಳನ್ನ ಹಿಡ್ಕೊಂಡಿದ್ದಾಳೆ, ಈ ಕಡೆ ಮಗು ಆಟ ಆಡ್ತಾ ಇದೆ, ಇನ್ನೊಂದು ದೊಡ್ಡ ಮಗು ಆಟ ಆಡ್ತಾ ಇದೆ. ಅಂದರೆ ಶಾಪಿಂಗ್ ಎನ್ನುವುದು ನಿಮಗೆ ಕೇವಲ ಅಗತ್ಯ ವಸ್ತುಗಳ ಖರೀದಿ ಮಾತ್ರ ಅಲ್ಲ, ಅದನ್ನು ಮೀರಿದಂಥ ಮನರಂಜನೆಯನ್ನು ಕೊಡುವಂಥ ಜಾಗ ಅಂತ ಬಿಂಬಿಸುವ ಪ್ರಯತ್ನ ಮಾಡಿ ಯಶಸ್ವಿಯಾಗಿಬಿಡ್ತಾರೆ ಕಿಶೋರ್ ಬಿಯಾನಿ ಅವರು. FCH ಅಂತೇನು ಹೇಳಿದ್ನಲ್ಲ ನಾನು, ಇವರ ಫ್ಯೂಚರ್ ಕ್ಯಾಪಿಟಲ್ ಹೋಲ್ಡಿಂಗ್ ಇದೆಯಲ್ಲ, ಇದು 20,000 ಕೋಟಿ ರೂಪಾಯಿ ಟರ್ನ್ ಓವರ್ ಆಗಿಬಿಡ್ತದೆ. 1500 ಸ್ಟೋರ್ಗಳನ್ನು FCHನವ್ರು ಮಾಡ್ತಾರೆ. ಇಂಡಿಯಾದ ವಾಲ್ಮಾರ್ಟ್ ಅಂತ ಇದಕ್ಕೆ ಹೆಸರು ಬರ್ತದೆ. ಇಂಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ನಿಮ್ಮ ಬಿಗ್ ಬಜಾರ್ ಕಾಣಲಿಕ್ಕೆ ಶುರುವಾಗುತ್ತೆ. ತನ್ನ ಮೂಲಕ ಲಾಭವನ್ನು ಜಾಸ್ತಿ ಮಾಡ್ಕೋಬಹುದು. ಆ ಬಂದಿರುವಂಥ ಟರ್ನ್ ಓವರ್ ಏನಿದೆ ಅದರಲ್ಲಿ ಮಾಡಿರುವ ಸಾಲವನ್ನು ತೀರಿಸಬೇಕು ಅಂತ ಅವರ ಉದ್ದೇಶ ಇದೆ. ಸಾಲದಿಂದ ಶುರುವಾದಂಥ ಕಂಪನಿ ಅದು, ಲಾಭದಿಂದ ಶುರುವಾಗಿದ್ದಲ್ಲ, ಸಾಲದಿಂದ ಶುರು ಮಾಡಿದ್ದು. ಆದರೆ ದುರ್ದೈವ ಅಂದರೆ ಯಾವಾಗ ರಿಸೆಷನ್ ಶುರುವಾಗುತ್ತೋ ಆ ಸಂದರ್ಭದಲ್ಲಿ ಆಪರೇಷನಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಲಾಭಾಂಶ ಕಡಿಮೆ ಆಗುತ್ತೆ, ಇನ್ಸ್ಟಾಲ್ಮೆಂಟಿನ ಬಡ್ಡಿಯನ್ನು ಕಟ್ಟಲಿಕ್ಕೆ ಬಿಗ್ ಬಜಾರಿಗೆ ಸಾಧ್ಯ ಆಗೋದಿಲ್ಲ. ಅವಾಗ ಏನು ಮಾಡ್ತಾರೆ, ಪ್ಯಾಂಟಲೂನ್ ಅನ್ನುವಂಥ ಅವರ ಪ್ರೀಮಿಯಂ ಬ್ರ್ಯಾಂಡ್ ಏನಿದೆ, ನಾವು ಈಗ ಪ್ಯಾಂತಲೂನ್ ಬಟ್ಟೆಗಳನ್ನೇನು ಹಾಕೋತೀವಲ್ಲ, ಅದನ್ನು ಆದಿತ್ಯ ಬಿರ್ಲಾ ಗ್ರೂಪ್ಗೆ 1600 ಕೋಟಿ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಇನ್ನು ಫ್ಯೂಚರ್ ಕ್ಯಾಪಿಟಲ್ ಹೋಲ್ಡಿಂಗ್ ಅಂತ ಇರೋದನ್ನು 4250 ಕೋಟಿ ರೂಪಾಯಿಗಳಿಗೆ ಅದನ್ನು ಮಾರಾಟ ಮಾಡಿಬಿಡ್ತಾರೆ. ಈ ಕಡೆ ಡಿ ಮಾರ್ಟ್ ದಿನದಿಂದ ದಿನಕ್ಕೆ ಭಾರತ ದೇಶದಲ್ಲಿ ತನ್ನ ವಿಸ್ತಾರವನ್ನು ಜಾಸ್ತಿ ಮಾಡ್ತಾ ಬರುತ್ತೆ. ಅದು ಬರುವಾಗಲೇ ಕ್ಯಾಪಿಟಲನ್ನು ಹೂಡ್ಕೊಂಡು ಬಂದಿರುತ್ತೆ. ಅವ್ರು ಯಾವುದೋ ಸೂಪರ್ ವೆಡ್ನೆಸ್ಡೇ ಅಂತ ಮಾಡೋದಿಲ್ಲ, ಆಮೇಲೆ ಅವರು 2 ತೆಗೆದುಕೊಂಡ್ರೆ 1 ಫ್ರೀ ಅನ್ನುವಂಥ ಸ್ಕೀಮ್ಗಳನ್ನು ಮಾಡೋದಿಲ್ಲ. ಪ್ರತಿ ದಿವಸ ಕಡಿಮೆ ದರದಲ್ಲಿ ವಸ್ತುಗಳನ್ನ ಸಪ್ಲೈ ಮಾಡುವಂಥ ಒಂದು ಹೊಸ ಆಲೋಚನೆಯೊಂದಿಗೆ ಬಂದ್ಬಿಡುತ್ತೆ. 2013ರಿಂದ 2016ವರೆಗೂ ಬಿಗ್ ಬಜಾರ್ ನಿರಂತರವಾಗಿ ಬೇರೆ ಬೇರೆ ರೀತಿಯಲ್ಲಿ ಡಿವಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಗೋಲ್ಡ್ ಬಜಾರ್ ಅಂತ ಮಾಡ್ತಾರೆ, ಆಮೇಲೆ ಕಮಾಸೋ ಅಂತ ಮಾಡ್ತಾರೆ, ಡಿಪೋರ್ಟ್ ಅಂತ ಮಾಡ್ತಾರೆ. ಇವು ಯಾವೂ ಕೂಡ ಅವ್ರ ಕೈ ಲಾಭವನ್ನು ತಂದುಕೊಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. 2015ರಲ್ಲಿ ಈಸಿ ಡೇ 200 ಶಾಪ್ಗಳೇನಿದೆ ಅವು ನಿರಂತರ ಮುಂದಿನ ದಿನಗಳಲ್ಲಿ ಕ್ಲೋಸ್ ಆಗ್ತಾ ಬಂದುಬಿಡ್ತವೆ. ಅದರದ್ದು ಎವ್ರಿಡೇ ಕ್ಲಬ್ ಅಂತ ಒಂದು ಕಾರ್ಡನ್ನು ಮಾಡಿರ್ತಾರೆ. ಯಾರು 1000 ರೂಪಾಯಿ ಕೊಡ್ತಾರೋ ಅವ್ರಿಗೆ ಕಡಿಮೆ ದರದಲ್ಲಿ ಐಟಮ್ ಕೊಡ್ತೀವಿ ಅಂತೇಳಿ 10% ಡಿಸ್ಕೌಂಟ್ ಯಾರ ಹತ್ರ ಕಾರ್ಡ್ ಇದೆ ಅಂತೇಳಿ. ಮುಂದೆ ನೋಡಿದರೆ ಈಸಿ ಡೇನ ಕ್ಲೋಸ್ ಆಗಿ ಹೋಗ್ಬಿಡುತ್ತೆ. 2016ರಲ್ಲಿ ಭಾರತದಲ್ಲಿ ಭಾಳ ದೊಡ್ಡ ಹೊಡೆತ ಕೊಟ್ಟದ್ದು ಯಾವುದಂದರೆ ಅವರಿಗೆ ಜಿಯೋ ಮಾರ್ಟ್ ಶುರು ಆಗುತ್ತೆ, ಆನ್ಲೈನ್ ವ್ಯಾಪಾರ ಶುರು ಆಗುತ್ತೆ. ಕಿಶೋರ್ ಬಿಯಾನಿ ಅವ್ರದ್ದು ಒಂದು ಆಲೋಚನೆ ಇರ್ತಂದ್ರೆ, ಭಾರತೀಯ ಜನ ಹೇಗೆ ಅಂದರೆ ಶೆಟ್ರ್ ಅಂಗಡಿ ಹೋಗಿ ಸಾಮಾನು ತೊಗೊಂಬರೋದು, ಬಡ್ಡಿ ಇರೋದಿಲ್ಲ, ಸಾಲ ಕೇಳಿದ್ರೆ ಸಾಲ ಕೊಡ್ತಾರೆ, ಜನ ವಸ್ತುಗಳನ್ನ ಮುಟ್ಟಿ ತಗೋತಾರೆ, ಪರಸ್ಪರ ಸಂಪರ್ಕ ಇರುತ್ತೆ. ಹೀಗಾಗಿ ಆನ್ಲೈನ್ ವ್ಯಾಪಾರ ನಡೆಯೋದಿಲ್ಲ. ಏನಿದ್ರು ಭಾರತ ದೇಶದಲ್ಲಿ ಜನ ಅಂಗಡಿಗೆ ಹೋಗಿ ಸಾಮಾನು ತಗೋತಾರೆ ಅನ್ನೋದು ಅವ್ರ ಆಲೋಚನೆ ಇತ್ತು. ಒಂದು ಕಡೆ ಫ್ಲಿಪ್ಕಾರ್ಟ್ ಬರುತ್ತೆ, ಇನ್ನೊಂದು ಕಡೆ ಅಮೆಝಾನ್ ಬರುತ್ತೆ. ಅವರದೇ ಪದಾರ್ಥಗಳನ್ನ ವೆಜಿಟೇಬಲ್ಸಿಂದ ಹಿಡಿದು ಎಲ್ಲ ಮಾರುವಂಥ ಬೇರೆ ಬೇರೆ ಅವರ ಅಂಗಸಂಸ್ಥೆಗಳು ಶುರುವಾಗ್ತವೆ. ಯಾವ 4X ಇರುತ್ತೆ ಇವ್ರದ್ದು, ಅವ್ರದ್ದು 16X ಇರುತ್ತೆ ಡಿಮಾರ್ಟ್. 4X ಅಂದರೆ ಒಂದು ವಸ್ತು ಶೆಲ್ಫ್ ಲೈಫ್ ಮುಗಿದ ಮೇಲೆ ಬೇಗ 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 ಅದು ಮಾರಾಟ ಆಗಬೇಕು, ಮತ್ತು ಅದಕ್ಕೆ ಲೋಡ್ ತರಿಸ್ಬೇಕು. ವರ್ಷದಲ್ಲಿ ಇವರು 4 ಸಲ ಐಟಮ್ ತರಿಸಿದ್ರೆ ಅವ್ರು ವರ್ಷಕ್ಕೆ 16 ಸಲ ಡಿಮಾರ್ಟ್ ಅವರು ಐಟಮ್ ತರಿಸ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟು ಬೇಗ ಅದು ಬೆಳೀಲಿಕ್ಕೆ ಶುರು ಆಗುತ್ತೆ. ಇವ್ರದ್ದು ಕಡಿಮೆ ಆಗ್ತಾ ಬರಲಿಕ್ಕೆ ಶುರು ಆಗುತ್ತೆ. 2019ರ ಹೊತ್ತಿಗೆ ಇವರ ಸಾಲದ ಪ್ರಮಾಣ 12,800 ಕೋಟಿ ರೂಪಾಯಿ ಬಿಡುತ್ತೆ. ಇದನ್ನು ತಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯವೇ ಆಗೋದಿಲ್ಲ. ಏನು ಮಾಡಬೇಕು ತಿಳಿಯಲಾರದಂಥ ಅತಂತ್ರ ಸ್ಥಿತಿಗೆ ಕಿಶೋರ್ ಬಿಯಾನಿ ಹೋಗ್ಬಿಡ್ತಾರೆ. ಏನೇ ಆದರೂ ಕೂಡ ವ್ಯವಸ್ಥೆಯಿಂದ ನಾನು ಸರಿ ಹೋಗಬೇಕೆ ವಿನ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ
ತೀರ್ಮಾನಕ್ಕೆ ಬರ್ತಾರೆ. ಆದರೆ ಇವರಿಗೆ ಬರಸಿಡಿಲಿನಂತೆ ಅಪ್ಪಳಿಸಿದ್ದು 2019ರಲ್ಲಿ ಬಂದಂಥ ಕೋವಿಡ್-19 ಯಾವಾಗ ಭಾರತದಲ್ಲಿ ಕಾಲಿಡತ್ತೋ ಇಟ್ಟ ತಕ್ಷಣ ಎಲ್ಲ ಇವರ ಕೌಂಟರ್ಗಳ ಮುಂದೆ ಜನವೇ ಇರಲಾರ್ದ ಸ್ಥಿತಿ ಬರುತ್ತೆ. ವಸ್ತುಗಳೆಲ್ಲ ಕೊಳತು ಹೋಗ್ಲಿಕ್ಕೆ ಶುರುವಾಗ್ತವೆ. ಕ್ಯಾಶ್ ಕೌಂಟ್ರೆಲ್ಲ ಧೂಳು ಹಿಡಿಯುತ್ತೆ. ಏನು ಮಾಡಬೇಕು ಅಂತ ತಿಳಿಯಲಾರದ ಸ್ಥಿತಿಗೆ ಹೋಗ್ಬಿಡ್ತಾರೆ ಕಿಶೋರ್ ಬಿಯಾನಿ. ಒಂದು ಕಡೆ ಬಡ್ಡಿ ದರ ಏರ್ತಾ ಇದೆ, ಬಡ್ಡಿ ಕಟ್ಟೋದು ಏರ್ತಾ ಇದೆ. ಮತ್ತೊಂದು ಕಡೆ ತಿಂಗಳ ಬಾಡಿಗೆಯನ್ನು ಎಲ್ಲ ಕಡೆ ಎಲ್ಲೆಲ್ಲಿ ಪ್ರಾಪರ್ಟಿ ತೊಗೊಂಡಿದ್ದಾರೆ ಎಲ್ಲರ ಬಾಡಿಗೆಯನ್ನು ಕಟ್ಟಬೇಕು. ಯಾವುದು ಮಾಡಲಿಕ್ಕೆ ಸಾಧ್ಯ ಆಗಲಾರದೆ ತಪ್ಪಿದ ಸ್ಥಿತಿಯಲ್ಲಿದ್ದಾಗ ಈ ರಿಲಯನ್ಸ್ ರಿಟೇಲ್ನವರು ಇವರ ಕಂಪನಿಯನ್ನು 24,713 ಕೋಟಿ ರೂಪಾಯಿಗಳಿಗೆ ಟೇಕ್ ಓವರ್ ಮಾಡಲಿಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಆದರೆ ದುರಂತ ಅಂದರೆ ಆ ಸಂದರ್ಭದಲ್ಲಿ ಅಮೆಝಾನ್ನವರು ಕೋರ್ಟ್ಗೆ ಹೋಗ್ಬಿಡ್ತಾರೆ. ಕೋರ್ಟ್ಗೆ ಹೋಗಿ ನಮ್ಮದು 49% ಸ್ಟೇಕ್ ಇದೆ, ನಮ್ಮ ಅನುಮತಿ ಇಲ್ಲದೆ ಬಿಗ್ ಬಜಾರನ್ನು ಬೇರೆ ಯಾರಿಗೂ ಮಾರೋ ಹಾಗಿಲ್ಲ ಅಂತಾರೆ. ಕೇಸ್ ಕೋರ್ಟ್ಗೆ ಹೋಗುತ್ತೆ. ಈ ಕಡೆ ಕಿಶೋರ್ ಬಿಯಾನಿ ಸಾಲದ ಪ್ರಮಾಣ ಏರ್ತಾ ಹೋಗುತ್ತೆ. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಎಲ್ಲವೂ ಬದಲಾಗಿಬಿಡುತ್ತೆ. ಅದು 25 ಫೆಬ್ರವರಿ 2022ಕ್ಕೆ ಇವರ ಸುಮಾರು 200 ಔಟ್ಲೆಟ್ಗಳೇನಿದೆ ಬಿಗ್ ಬಜಾರ್ ಇರ್ತಾವಲ್ಲ ಅದರ ಮೇಲೆ ಸ್ಮಾರ್ಟ್ ಬಜಾರ್ ಅಂತ ರಾತ್ರೋರಾತ್ರಿ ಬೋರ್ಡ್ ಹಾಕಿಬಿಡ್ತಾರೆ ರಿಲಯನ್ಸ್ನವರು. ರಾತ್ರೋರಾತ್ರಿ ಬಿಗ್ ಬಜಾರ್ ಇದ್ದದ್ದು ಸ್ಮಾರ್ಟ್ ಬಜಾರ್ ಆಗಿ ಹೊರಹೊಮ್ಮತ್ತೆ. ಯಾವ 30,000 ಜನ ಸಿಬ್ಬಂದಿ ಇರ್ತಾರೋ ಭಾರತದಾದ್ಯಂತ ಬಿಗ್ ಬಜಾರ್ನವರು ಅವರೆಲ್ಲ ರಿಲಯನ್ಸ್ ಸಿಬ್ಬಂದಿಗಳಾಗಿ ಪರಿವರ್ತಿತರಾಗ್ತಾರೆ. ಯಾವ ದುಡ್ಡು 24,713 ಕೋಟಿ ರೂಪಾಯಿ ಬರುತ್ತೆ ಅಂದ್ಕೊಂಡಿರ್ತಾರೋ ಅದು ಕೋಟಿನಲ್ಲಿ ಹಾಗೆ ನೆನೆಗುದಿಗೆ ಬೀಳುತ್ತೆ. ಬಿಗ್ ಬಜಾರ್ ಕೈ ತಪ್ಪಿ ಹೋಗುತ್ತೆ. ಕಿಶೋರ್ ಬಿಯಾನಿ ಮುಖ್ಯವಾಹಿನಿಯಿಂದ ವಿಮುಖರಾಗಿ ಬಿಡ್ತಾರೆ. ಯಾವ ವ್ಯಕ್ತಿ ಪ್ರಕರಣ ಹೋಗಿದ್ದು ಆಮೇಲೆ NCLTಗೆ ಹೋಗುತ್ತಿದ್ದು, ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ ಅಂತ ಇರುತ್ತೆ. ಈ ರೀತಿ ಭಾಳ ದೊಡ್ಡ ಮಟ್ಟದ ಸಾಲ ಆದ ಸಂದರ್ಭದಲ್ಲಿ ಈ ನ್ಯಾಷನಲ್ ಕಂಪ್ನೀಸ್ ಲಾ ಟ್ರಿಬ್ಯುನಲ್ ಅಂತ ಇರ್ತವೆ, ಅಲ್ಲಿದ್ರೆ ಸೆಟಲ್ಮೆಂಟ್ ಆಗುತ್ತೆ. ಅಲ್ಲಿಗೆ ಪ್ರಕರಣ ಹೋಗಿಬಿಡುತ್ತೆ. ಬಿಗ್ ಬಜಾರ್ ಹೋಗಿ ಸ್ಮಾರ್ಟ್ ಬಜಾರ್ ಆಗುತ್ತೆ. ಕಿಶೋರ್ ಬಿಯಾನಿ ಯಾವ ಭಾರತ ದೇಶದ ಮಧ್ಯಮ ವರ್ಗೀಯರಿಗೆ ಮಾಲ್ನ ಕಲ್ಪನೆಯನ್ನು ಅನುಭವಿಸುವಂಥ ಒಂದು ಅವಕಾಶವನ್ನು ಕಲ್ಪಿಸಿದರು. ಅವರು ಒಬ್ಬ ಅತ್ಯಂತ ಪರಾಭವಗೊಂಡ ಉದ್ಯಮಿಯಾಗಿ ಹೊರಹೊಮ್ಮುತ್ತಾರೆ. ಎಂಥ ದುರಂತ ಅಲ್ವಾ? ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.